ಆ್ಯಂಡ್ ಡಿ ಒ ಪಿ ಆಗಿ ವರ್ಕ್ ಮಾಡುವಾಗ ಸರ್ ಯಾವುದಾದ್ರೂ ಡೈರೆಕ್ಟ್ರಿಗೆ ನೀವು ಇಲ್ಲ ಅಪೋಸ್ ಮಾಡಿದ್ದುಂಟಾ? ಏನಂತ ಅಪೋಸ್ ಮಾಡೋದು? ಎನಿಥಿಂಗ್ ಏನಾದರೂ ಈಗ ಒಂದೇನೋ ಅಂದ್ಕೊಂಡಿರ್ತಾರೆ ಈ ತೆಗಿಯೋಣ ಇಲ್ಲ ಡಿಸ್ಕಷನ್ನು ಏನಾದರೂ ಒಟ್ಟಿನಲ್ಲಿ ನೀವು ಮಾಡೋ ಕೆಲಸದ ಟೈಮಲ್ಲಿ ಯಾವುದಾದ್ರೂ ಡೈರೆಕ್ಟ್ರ್ ಜೊತೆಗೆ ಅಪೋಸ್ ಮಾಡುವಂಥ ಪರಿಸ್ಥಿತಿ ಬಂದಿಲ್ಲ. ಯಾಕಂತಂದರೆ ನಾವು ವರ್ಕ್ ಮಾಡೋದೇ ಡೈರೆಕ್ಟ್ರಿಗಾಗಿ. ಸೊ ಬೇಡ ಅಂತ ಹೇಳೋದಕ್ಕೆ ನಾನು ಡೈರೆಕ್ಟ್ರ್ ಅಲ್ಲ. ಓಕೆ. ಸೊ ಹಾಗಾಗಿ ಆ ಒಂದು ರೈಟ್ಸೂ ಇಲ್ಲ ನಮಗೆ. ರೈಟ್ಸ್ ಇಲ್ಲ. ಒಪಿನಿಯನ್ಗಳನ್ನ ಹೇಳ್ಕೊಂಡಿರ್ತೀನಿ, ಓಕೆ. ಅವರೇ ಕೇಳ್ತಾರೆ ಮೋಸ್ಟ್ ಆಫ್ ದ ಟೈಮ್. ಕಾರಣ ಯಾಕೆಂದ್ರೆ ಸ್ವಲ್ಪ ಸೀರಿಯಸ್ ಸಿನಿಮಾಟೋಗ್ರಾಫರ್ ಅನ್ನೋ ಕಾರಣಕ್ಕೆ, ಈ ನಡುವೆ ಸ್ವಲ್ಪ ಸೀನಿಯರ್ ಸಿನಿಮಾಟೋಗ್ರಾಫರ್ ಅನ್ನೋ ಕಾರಣಕ್ಕೆ ಸರ್ ಬಂದು ಕ್ಲೆವರ್ ಆಗಿ 44 ವರ್ಷ ಆಯಿತು ಸರ್. 43 ವರ್ಷ ಆಗಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಕೇಳ್ತಾರೆ ಕೆಲವು ಟೈಮ್ ಒಪಿನಿಯನ್ನ ಕೇಳ್ತಾರೆ, ಅದು ಮಾಡಿದ್ರೆ ಹೇಗಿರುತ್ತೆ ಅಂತ. ನಾನು ಅವಾಗ 2 ಕಾರಣ ಕೊಡ್ತೀನಿ. ಹಿಂಗೆ ಮಾಡಿದ್ರೆ ಈ ಕಾರಣಕ್ಕೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಈ ಕಾರಣಕ್ಕೆ ಚೆನ್ನಾಗಿರುತ್ತೆ, ಈ ಕಾರಣ ಚೂಸ್ ಮಾಡ್ಕೊಳ್ಳಿ ನೀವು ಅಂತ ಅವರಿಗೆ ಬಿಡ್ತೀನಿ. ಅವಾಗ ಏನಾಗುತ್ತೆ, ಅವರು ನಾನು ಬಲವಂತವಾಗಿ ಫೋರ್ಸ್ ಮಾಡಲ್ಲ, ಅಂದರೆ ನಾನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಲ್ಲ, ಆಪ್ಷನ್ಸ್ನ ಕೊಡ್ತೀನಿ. ನೋಡಿ ಸರ್, ಇಲ್ಲಿ ಕೀ ಲೈಟ್ ಹಾಕದೆ ಮಾಡಿದ್ರೆ ಈ ಅರ್ಥ ಬರುತ್ತೆ, ಕೀ ಲೈಟ್ ಹಾಕಿ ಮಾಡಿದ್ರೆ ಈ ಅರ್ಥ ಬರುತ್ತೆ, ನಿಮ್ಗೆ ಯಾವ ಅರ್ಥ ಬರಬೇಕು ನೀವು ಡಿಸೈಡ್ ಮಾಡಿ. ಅವರು ಅಫೆಂಡ್ ಆಗಲ್ಲ ಮತ್ತು ಅವ್ರಿಗೂ ಖುಷಿ ಆಗುತ್ತೆ. ಪ್ರಾಮಾಣಿಕವಾಗಿ ಒಂದೊಂದು ಸಜೆಷನ್ ಕೊಟ್ಟ ಅನ್ನೋದು ಅವ್ರಿಗೆ ಅನಿಸುತ್ತೆ. ಸೊ ಅಲ್ಲಿಂದ ಅವರು ಬೇಕು ಬೇಡಗಳನ್ನ ನಿರ್ಧಾರ ಮಾಡ್ಕೋತಾರೆ. ಸೊ ಎಲ್ಲೂ ಅಂದರೆ ಏನಂತೀರಿ, ಬೇಡ ಅಂತ ಹೇಳುವ ಪರಿಸ್ಥಿತಿ ನನಗೆ ನಾನು ಇದು ಮಾಡ್ಕೊಂಡಿಲ್ಲ. ವೆನ್ ಐ ಆಮ್ ಡೈರೆಕ್ಟರ್, ನಾನು ಡೈರೆಕ್ಟರ್ ಆದಾಗ ನನಗೇನು ಬೇಕೋ ಅದನ್ನು ಮಾಡೇ ಮಾಡ್ತೀನಿ ನಾನು. ಅದು ಐ ಆಮ್ ಡೆಫಿನೆಟ್ಲಿ ಎಲ್ಲ ಡೈರೆಕ್ಟರ್ ಕೂಡ ಅವ್ರಿಗೇನು ಬೇಕೋ ಅವ್ರ ವಿಷನ್ ಅಂತ ಒಂದು ಇರುತ್ತಲ್ಲ, ಆ ವಿಷನಲ್ಲೇ ಇರಬೇಕು ಅನ್ನೋದು ಅವರವರ ಅನಿಸಿಕೆ ಮತ್ತು ಡ್ಯೂಟಿ ಕೂಡ ಆಗಿರುತ್ತೆ. ಸೊ ಆ್ಯಂಡ್ ಇಷ್ಟು ಜನ ಹೀರೋಸ್ ಜೊತೆಗೆ ನೀವು ವರ್ಕ್ ಮಾಡಿದ್ದೀರಲ್ಲ ಸರ್, ಈಗ ಒಬ್ರೊಬ್ರು ನಾನು ಕೇಳಿರೋದು ಹಾಗೆ ಓದಿದ್ದೀನಿ ಕೆಲವೊಂದು ಪೇಪರ್ಸಲ್ಲಿ, ಒಂದೊಂದು ಹೀರೋಗೂ ಕೂಡ ಒಂದೊಂದು ಆ್ಯಂಗಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಇರುತ್ತೆ. ಸೊ ಆ ಥರ ನೀವು ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ಹೀರೋಸ್ಗೆ ಈ ಆ್ಯಂಗಲ್ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಈ ಥರ ವರ್ಕ್ ಮಾಡಿದ್ದೀವಿ ಅನ್ನೋ ಯಾವ್ಯಾವ ಮೂವೀಸ್ ಇಲ್ಲ ಹೀರೋಸ್? ನನಗೆ ಇದುವರೆಗೂ ಆ ಥರ ಅನಿಸಿಲ್ಲ. ಒಬ್ಬರನ್ನ ನೋಡಿದ ತಕ್ಷಣ ಅವ್ರನ್ನ ಪ್ರೀತಿಸ್ಬಿಡ್ತೀವಲ್ವಾ, ಅವ್ರು ಯಾವ ಆ್ಯಂಗಲಲ್ಲಿ ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ಅದನ್ನು ನಾನು ಕಂಡುಹಿಡಿಯೋಕ್ಕೆ ಹೋಗೋದಕ್ಕಿಂತ ಎಲ್ಲ ಆ್ಯಂಗಲಲ್ಲೂ ಅವ್ರನ್ನ ಚೆನ್ನಾಗಿ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ಲ ಆ್ಯಂಗಲನ್ನ ಚೆನ್ನಾಗಿ ತೋರಿಸ್ಬೇಕು ಏನೋ ಕೆಲವ್ರು ಹೇಳ್ತಾರೆ ಗುರುವೇ ನಂದು ಲೆಫ್ಟ್ ಸೈಡ್ ಬೇಡ ರೈಟಲ್ಲಿ ತಗೊಳ್ಳಿ ಅಂತಾರೆ. ನನಗೇನು ಅನ್ಸಲ್ಲ, ಇಲ್ಲ ಸರ್ ನಿಮ್ಮ ಲೆಫ್ಟಲ್ಲೂ ಚೆನ್ನಾಗಿ ತೆಗಿತೀನಿ ಬನ್ನಿ ಅಂತ ನಾನು. ಸೊ ನನಗೆ ಹಂಗೆ ಅನ್ಸಲ್ಲ. ಯಾಕಂದರೆ ನಮ್ಮ ಬಿಗಿನಿಂಗಲ್ಲೇ ಹೇಳಿದಾಗೆ ಒಬ್ಬರು ಅನಾಟಮಿ ಸ್ಟಡಿ ಮಾಡಿದಾಗ ಅವರಲ್ಲಿ ಕಮ್ಮಿ ಜಾಸ್ತಿ ಏನಿದೆ ಅನ್ನೋದು ನಮ್ಗೆ ಅರ್ಥ ಆಗ್ಬಿಡುತ್ತಲ್ವಾ. ಅದನ್ನು ನಾವು ಆಪೋಸಿಟ್ ನಾವು ಅದನ್ನು ಎನ್ಹಾನ್ಸ್ ಮಾಡಿದರೆ ಆಯಿತು. ಎಲ್ಲೋ ಕಮ್ಮಿ ಇದೆ ಅಂತ ಗೊತ್ತಾಗಿದ ತಕ್ಷಣ ನಾವು ಅದನ್ನು ಬೇರೆ ಎನ್ಹಾನ್ಸ್ ಮಾಡಿದ ತಕ್ಷಣ ಅವ್ರು ಚೆನ್ನಾಗಿ ಕಾಣ್ತಾರೆ. ಆಮೇಲೆ ನನಗೆ ಇವತ್ತಿಗೂ ಖುಷಿ ಇರೋದೇನು ಅಂತಂದರೆ, ಉಪಿ 2ನಲ್ಲಿ ಉಪೇಂದ್ರ ಅವರು ಒಂದು ಆಲ್ಮೋಸ್ಟ್ ಜಸ್ಟ್ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ವಿಷಯ, ಹೀರೋಯಿನ್ಗೊಂದು ವಿಷಯ ಹೇಳ್ತಾರೆ. ಒಂದು ಆಲ್ಮೋಸ್ಟ್ ಐ ಓಪನರ್ ಅದು. ಒಂದು ಐ ಓಪನರ್ ಥರ ಒಂದು ವಿಷಯ ಹೇಳ್ತಿರ್ತಾರೆ. ಆವಾಗ ಅವರು ಸಾಫ್ಟಾಗಿ ಒಂದು ಬುದ್ಧನ ಥರ ಕಾಣಬೇಕು, ಅವ್ರು ಹೇಳೋದು ಜನಗಳ ಮನಸ್ಸಲ್ಲಿ ತಲುಪಬೇಕು ಕರೆಕ್ಟಾಗಿ ಅನ್ನೋದು ನನ್ನ ಮನಸ್ಸಲ್ಲೂ ಇದೆ, ಅವ್ರ ಮನಸ್ಸಲ್ಲೂ ಇದೆ. ಸೊ ಅವ್ರಿಗೆ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ದು ಅದನ್ನು. ಆವಾಗ ಇವಾಗಲೂ ನೋಡ್ಬೋದು ನೀವು, ಹೆಚ್ಚು ಹೇಳ್ತೀನಿ ಅದನ್ನು ಅಲ್ಲೊಂದು ಕ್ಲೋಸಪ್ ನಾನು ಅವ್ರದ್ದೊಂದು ತೆಗಿಬೇಕಾಗಿತ್ತು. ಯಾಕಂದರೆ ಆಕೆಯ ಪಾಯಿಂಟ್ ಆಫ್ ವ್ಯೂ ಅದು ಶಾರ್ಟ್. ರೈಟ್ ಟು ಲೆಫ್ಟ್ ತಲೆ ಬಾಚಿರ್ತಾರೆ, ಗುಂಗುರು ಥರ ಕೂದಲಿರುತ್ತೆ, ಲೈಟಿಂಗ್ ಮಾಡಿರ್ತೀನಿ, ಡಿಫ್ಯೂಸ್ಡಾಗಿ ಸೌಮ್ಯವಾಗಿ ಕಂಡಿರ್ತಾರೆ. ಡಿಫ್ಯೂಸ್ ಆಗಿ ಒಂದು 3/4 ಲೈಟ್ ಮಾಡಿ ಒಂದು ಮೈಲ್ಡ್ ಬ್ಯಾಕ್ಗ್ರೌಂಡ್ ಹಾಕಿ ಬ್ಯಾಕ್ಗ್ರೌಂಡ್ನ ಒಂದು ವಿಷಯ ಹೇಳ್ತಾರೆ. ಅದನ್ನು ಹೇಳಿದಾಗ ನಿಮಗೆ ಇವತ್ತಿಗೂ ನೋಡಿದ್ರೆ ಉಪೇಂದ್ರ ಅವರು ಅಗ್ರೆಸಿವ್ ಆಗಲ್ಲ, ಒಂದು ಮಗು ಥರ, ಒಂದು ಬುದ್ಧನ ಥರ ಶಾಂತವಾಗಿ ಕಾಣ್ತಾರಲ್ಲ ಅನ್ನೋದು ನಿಮ್ಗೆ ಅನ್ಸುತ್ತೆ ಆ ಶಾರ್ಟಲ್ಲಿ. ನನಗೆ ಖುಷಿ ಆಗೋದೇನು ಅಂದರೆ, ಪ್ರತಿ ಸರಿ ಆ ಇಮೇಜ್ ನೋಡಿದಾಗಲ್ಲ ನನಗೊಂಥರ ಖುಷಿ ಆಗ್ತಿರುತ್ತೆ. ಪರವಾಗಿಲ್ಲಪ್ಪ, ನಾನು ತೆಗೆದಿರೋ ಆ ಒಂದು ಇಮೇಜು ಇಷ್ಟೆಲ್ಲ ಜಾಗದಲ್ಲಿ ಓಡಾಡ್ತಿದೆಯಲ್ಲ ಅನ್ನೋದು. ಯಾಕೆ ಅಂತಂದರೆ, ನೀವು ಒಬ್ಬರನ್ನ
ದಿ ಬೆಸ್ಟಾಗಿ ಪೋರ್ಟ್ರೇ ಮಾಡ್ಕೋತೀರಾ ಅಂತ ಅಂದ್ಕೊಳ್ಳಿ. ನಿಮಗೊಂದು ಇಮೇಜ್ ಬೇಕಲ್ಲ, ಎಲ್ಲೋ ಅಂತಂದರೆ ಏನೋ ಅವನು ಹೊಡ್ಯಕ್ಕೆ ಬರೋ ಥರ ಕಾಣ್ತಾನೆ ಅಂತ ಅನ್ಸುತ್ತೆ. ಇಲ್ಲಂತಂದರೆ ಏನೋ ಕಾಮಿಡಿ ಮಾಡಿದ್ರೆ ನಿಮ್ಗೆ ಇಂಪ್ಯಾಕ್ಟ್ ಬರೋಲ್ಲ. ನಿಮ್ಮ ಮುಖ ಎಲ್ಲೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಯಾವುದೋ ಒಂದು ಒಳ್ಳೆ ಕಾರಣಕ್ಕೆ ಒಂದು ಇಮೇಜ್ ನಿಮಗೆ ಪೋರ್ಟ್ರೇ ಮಾಡ್ಕೋಬೇಕು. ಅವಾಗ ನಾವು ಬುದ್ಧನ ಥರ ಪೋಸ್ ಮಾಡಿ ಒಂದು ಫೋಟೋ ತೆಗಿ ಅಂತ ತೆಗೆಸ್ಕೊಂಡಿರೋದಿಲ್ಲ. ಕರೆಕ್ಟ್ ಸರ್. ಅರ್ಥ ಆಯ್ತಾ? ಒಂದು ಫೋಟೋ ಯಾವುದೋ ಒಂದು ಬೇಕಾಗತ್ತೆ ಟು ಪೋರ್ಟ್ರೇ ಯುವರ್ ಸೆಲ್ಫ್ ವಾಟ್ ಐ ಆ್ಯಮ್ ಅಂತ. ಸೊ ನೀವು ಯೂಶ್ವಲಿ ನಾವೇನು ಮಾಡ್ತೀವಿ, ನಮ್ಮ ಡಿ ಪಿಗಳಲ್ಲಿ ನಾವು 20 ವರ್ಷದ ಹಳೇದೋ ಇಲ್ಲ ಹೊಸದೋ ಯಾವುದೋ ಒಂದು ಫೋಟೋ ಹಾಕ್ಕೋತೀವಿ. ಯಾಕೆ ಅಂದರೆ ದ ಅಪಿಯರೆನ್ಸ್ ವಾಟ್ ಸಂಬಡಿ ಸೀಸ್, ನಮ್ಮ ಬಗ್ಗೆ ನೋಡಿದರೆ ಅವ್ರಿಗೊಂದು ಒಂದು ಇಂಪ್ರೆಷನ್ ಬರಬೇಕು ಅಂತ ನಾವೇ ಡಿಸೈಡ್ ಮಾಡ್ತೀವಲ್ವಾ. ಆ ಥರದ್ದೊಂದು ಇಮೇಜು ಉಪೇಂದ್ರ ಅವ್ರದ್ದು. ಆ ಇಮೇಜ್ ಯಾವಾಗಲೂ ವೈಟ್ ಶರ್ಟ್ ಹಾಕ್ಕೊಂಡಿರ್ತಾರೆ. ಆ ಇಮೇಜ್ ಯಾವಾಗಲೂ ನನಗನ್ಸುತ್ತೆ ಅವರು ತುಂಬ ಜನ ಅವರು ಬಳಸ್ತಾರೋ ಇಲ್ಲ ಬೇರೆ ಫ್ಯಾನ್ಸ್ ಬಳಸ್ತಾರೋ ಗೊತ್ತಿಲ್ಲ. ಆ ಇಮೇಜು ಎಲ್ಲಿ ನೋಡಿದರೂ ನನಗೇನು ಅನಿಸುತ್ತೆ ಅಂತಂದರೆ, ಐ ಥಿಂಕ್ ಐ ಹ್ಯಾವ್ ಡನ್ ಅ ಜಸ್ಟಿಫಿಕೇಷನ್ ಲೈಟಿಂಗ್. ಒಂದು ಪರ್ಫೆಕ್ಟ್ ಸೌಮ್ಯವಾದ ಒಂದು ಫೇಸ್ ಔಟ್ಪುಟ್ ಬರಬೇಕು ಅನ್ನೋದು ಕಾರಣಕ್ಕೆ ಹೆಂಗೆ ಬೇಕಾದ್ರೂ ಮಾಡ್ತೀವಿ. ಅದೇ ಸಿನಿಮಾದಲ್ಲಿ ಕಲರ್ ಲೈಟ್ಗಳು ಹಾಕ್ಕೊಂಡು ಏನೇನೋ ಮಾಡಿದ್ದೀವಿ. ಎಲ್ಲರ ಕಾಲು ಎಳೆಯುತ್ತೆ ಕಾಲ, ಅದರಲ್ಲಿ ಕಲರ್ ವಿಚಿತ್ರವಾಗಿದೆ ಲೈಟ್ಗಳು. ಅದು ನನಗಿಂತ ಹೆಚ್ಚಾಗಿ ಅವರೇ ನನ್ನನ್ನು ಮೋಟಿವೇಟ್ ಮಾಡಿದ್ದು. ಹಂಗೆಲ್ಲ ಮಾಡಿ, ಹಿಂಗೆ ಮಾಡಿ, ಆ ಕಡೆ ಮಾಡಿ, ಡಚ್ ಆ್ಯಂಗಲ್ ತೊಗೊಳ್ಳಿ, ಕಲರ್ ಲೈಟಿಂಗ್ ಇರಲಿ, ಏನೇನು ಮಾಡಿ ಅದೆಲ್ಲವೂ ಹೇಳಿದರು. ಬಟ್ ದಿಸ್ ವಾಸ್ ಅಂದರೆ ಏನೆಲ್ಲ ಮಾಡಬಾರ್ದು ಅನ್ನೋದು ಇದೆಯಲ್ಲ, ಅದು ಫಸ್ಟು ಇಂಪಾರ್ಟೆಂಟು. ಅದು ಬಂದರೆ ಐ ಥಿಂಕ್ ಯು ಕ್ಯಾನ್ ಡೂ ಸಮ್ ವಂಡರ್ಸ್. ಆ ಥರ ಇಮೇಜು ಲೈಫ್ ಲಾಂಗ್ ಅದೊಂದು ಇಮೇಜ್ ಇದೆಯಲ್ಲ, ಅದು ಇನ್ನೂ ಎಷ್ಟೋ ಇರುತ್ತೆ. ಎಷ್ಟೋ ಜನ ಹೀರೋಗಳಿಗೆ ಎಷ್ಟೋ ಇರುತ್ತೆ. ನನಗೆ ಇದುವರೆಗೂ ಯಾವ ಹೀರೋಗೂ ಯಾವ ಆರ್ಟಿಸ್ಟ್ಗೂ ಇದು ಇವ್ರಿಗೆ ಇಲ್ಲಿ ಐಬಿದೆ, ಕಮ್ಮಿ ಇದೆ, ಜಾಸ್ತಿ ಇದೆ ಅಂತ ಅನಿಸಿಲ್ಲ. ಸೊ ನಾನು ಬಿಗಿನಿಂಗೇ ಹೇಳಿದಾಗೆ ಟ್ರೈ ಟು ಡೂ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಪಾಸಿಟಿವ್ ಇದು ಸ್ವಲ್ಪ ಕುರುಬನ ರಾಣಿ ಎನ್ನುವ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಒಂದು ಕಡೆ ನಗ್ಮ, ಒಂದು ಕಡೆ ಶಿವರಾಜ್ ಕುಮಾರ್. ಕಲರ್ ನೋಡಿ, ನಗ್ಮ ಆ್ಯಂಡ್ ಶಿವರಾಜ್ ಕುಮಾರ್. ಸೊ ನಗ್ಮ ಆ್ಯಂಡ್ ಶಿವರಾಜ್ ಕುಮಾರ್ ಇಬ್ಬರು ಕಲರು. ಶಿ ಈಸ್ ಫೇರ್ ಆ್ಯಂಡ್ ಈಸ್ ನಾಟ್ ಸೋ ಮಚ್ ಫೇರ್. ಆವಾಗ ನನಗೆ ಟಾಸ್ಕ್ ಇರೋದೇನು ಅಂದರೆ, ಅಷ್ಟು ಫೇರ್ ಆಗಿರೋ ಲೇಡಿ ಇವ್ರ ಮುಂದೆ ನಿಂತ್ಕೊಂಡ್ರೆ ನಾನು ಎಕ್ಸ್ಪೋಜರ್ ಯಾರಿಗಿಡೋದು? ಕರೆಕ್ಟ್ ಸರ್. ಇಟ್ಸ್ ಎ ಟಫ್ ಟಾಸ್ಕ್. ಅಟ್ ದ ಸೇಮ್ ಟೈಮ್ ಶಿವರಾಜ್ ಕುಮಾರ್ ಚೆನ್ನಾಗಿ ಕಾಣಲೇಬೇಕು ನನಗೆ. ಈಕೆ ಇದ್ದಾರೆ ಅಂದರೆ ಒಬ್ಬ ಹಳ್ಳಿ ಹುಡುಗ ಹಿಂಗೆ ಇರಬೇಕು. ಅಟ್ ದ ಸೇಮ್ ಟೈಮ್ ಅವಳು ಕ್ವೀನ್ ಥರ ನಮ್ಗೆ ಅನ್ನಿಸ್ಬೇಕು, ಹಳ್ಳಿ ಹುಡುಗನೂ ಅನ್ನಿಸ್ಬೇಕು. ಅಟ್ ದ ಸೇಮ್ ಟೈಮ್ ಅವರು ಮುದ್ದಾಗಿ ಕಾಣಬೇಕು. ಆ ಥರದ್ದೊಂದು ಟಾಸ್ಕ್ ನಮಗೆ ಸಿಕ್ಕಾಗ ಒಬ್ಬ ಸಿನಿಮಾಟೋಗ್ರಫರ್ಗೆ ಇಬ್ಬರು ಚೆಂದಾಗಿ ಕಾಣಬೇಕು. ಅವಾಗೊಂದು ಬಿಗ್ಗೆಸ್ಟ್ ಟಾಸ್ಕ್ ನಮಗೇನು ಅಂತಂದರೆ, ಅವ್ರ ಫ್ಯಾನ್ಸಿಗೆ ಆಗಲಿ, ಇನ್ನೊಬ್ರಿಗೆ ಆಗಲಿ, ಯಾರಿಗೇ ಆಗಲಿ, ಇಬ್ಬರಿಗೂ ಖುಷಿ ಕೊಡ್ಬೇಕು ನಾವು ನೋಡೋಕೆ. ಆ ಥರದ್ದೊಂದು ನನಗೆ ಅವಕಾಶ ಸಿಕ್ಕಿದ್ದು. ಅವ್ರಿಗೆ ಕಮ್ಮಿ ಜಾಸ್ತಿ ಏನೂ ಅನಿಸಿಲ್ಲ. ಇವ್ರನ್ನ ಕರೆಕ್ಟ್ ಚೆನ್ನಾಗಿ ತೋರಿಸ್ಬೇಕು ನನಗೆ, ಅಷ್ಟೇ. ಇವ್ರನ್ನ ಚೆನ್ನಾಗಿ ತೋರಿಸ್ಬೇಕು, ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು. ಆಕೆ ಮುಟ್ಟಿದ್ರೆ ಬ್ಲಡ್ ಹೊರಗಡೆ ಬಂದ್ಬಿಡುತ್ತೆ, ಅಷ್ಟು ಫೇರ್ ಆಗಿದ್ದಾರೆ ಅವರು. ಸೊ ಅವ್ರ ಜೊತೆಗೆ ಇವ್ರನ್ನ ಕಾಂಬಿನೇಷನ್ ಇಟ್ಟಾಗ ಕಥೆನೇ ಆ ಥರ ಇದೆ. ಆದರೆ ಅದರಲ್ಲೊಂದು ಚಾಲೆಂಜ್ ತೊಗೊಂಡು ಕೆಲಸ ಮಾಡೋದು ಇದೆಯಲ್ಲ, ಎಲ್ಲೂ ನನಗೆ ಕಮ್ಮಿ ಜಾಸ್ತಿ ಅಂತ ಅನಿಸ್ಲಿಲ್ಲ. ಇವ್ರನ್ನ ನಾವು ಪ್ರೀತಿಸ್ಬಿಟ್ವಿ. ಚೆನ್ನಾಗಿ ತೋರಿಸ್ಬೇಕು, ಶಿವರಾಜ್ ಕುಮಾರ್ನ ಚೆನ್ನಾಗಿ ತೋರಿಸ್ಬೇಕು ಅಷ್ಟೇ. ದಟ್ ಇಸ್ ಮೈ ಪಾಯಿಂಟ್. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ, ಇಬ್ಬರು ನೋಡಿದಾಗ ನಿಮ್ಗೆ ಯಾರೋ ಕಮ್ಮಿ, ಯಾರೋ ಜಾಸ್ತಿ, ಇಲ್ಲ ಯಾರೋ ಇವ್ರನ್ನ ಯಾಕೆ ಹಿಂಗೆ ತೋರಿಸಿದ್ರಿ ಅಂತ ಯಾರೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಥರದ್ದು ಎಷ್ಟೋ ಸಿಚುವೇಶನ್ಗಳು ಬರುತ್ತೆ. ಬಂದದ್ದನ್ನೆಲ್ಲ ನಾನು ಹೊರವಾಗಿ ತೊಗೊಂಡಿದ್ದೀನಿ, ಮುಂದಕ್ಕೆ ಹೋಗಿದ್ದೀನಿ ನಾನು. ಆ್ಯಂಡ್ ಅದಕ್ಕೆ ಅನಿಸುತ್ತೆ ಪ್ರೇಕ್ಷಕರಾಗಿ ನಮ್ಮವರೆಗೂ ಅದು ಹಾಗೇ ಮುಟ್ಟಿದೆ. ಎಸ್, ಪ್ರತಿಯೊಂದು. ಸರ್, ಇವಾಗ ಇಂಡಸ್ಟ್ರಿಲಿ ಸಕ್ಸಸ್ ಸೆಲೆಬ್ರೇಷನ್ಸ್ ಎಲ್ಲ ಆಗುತ್ತೆ, ಬಟ್ ಫೇಲ್ಯೂರು ಡಿಸ್ಕಷನ್ ಆಗುತ್ತಾ? ವೆರಿ ರೇರ್. ಆಗೋದಿಲ್ಲ. ಮುಚ್ಚಿಟ್ಬಿಡ್ತಾರೆ, ಎಲ್ಲರೂ ಮುಚ್ಚಿಟ್ಕೊಳ್ತಾರೆ, ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನಿಂದ ಆ ಡಬ್ಬ ನನ್ನ ಮಗನಿಂದ ಹಿಂಗಾಗಿದ್ದು ಅಂತ ಒಬ್ಬ ಬೈತಾರೆ, ಇವನಿಂದ ಆಗಿದ್ದು ಅಂತ ಬೈತಾರೆ, ಬೈಕೋತಾರೆ. ಆಗಬೇಕಾ ಆಗಬಾರ್ದಾ ಸರ್? ನನ್ನ ಪ್ರಕಾರ ಆತ್ಮಾವಲೋಕನ ಆಗಲೇಬೇಕು. ಯಾವುದೇ ಸಿನಿಮಾ ಒಳ್ಳೆಯದು ಕೆಟ್ಟದ್ದು, ಒಂದು ಸಿನಿಮಾ ಫ್ಲಾಪ್ ಆಗಿದ ತಕ್ಷಣ ಅದೇ ಟೀಮ್ ಜೊತೆ ಕೂತ್ಕೊಂಡು ಎಲ್ಲಿ ರಾಂಗ್ ಆಯಿತು, ಏನಕ್ಕೆ ಹಿಂಗಾಯಿತು ಅನ್ನೋದನ್ನು ಆ ಟೀಮ್ನ ಕರೆದು ಡಿಸ್ಕಸ್ ಮಾಡೋ ಒಳ್ಳೆ ಬುದ್ಧಿ ಇದ್ದರೆ ಚಂದ. ಭಾಳಷ್ಟು ಚೆನ್ನಾಗಿ ಡಿಸ್ಕಸ್ ಮಾಡಲ್ಲ. ಏನು ಮಾಡಿಬಿಡ್ತಾರೆ, ನಮ್ಮ ಜನಗಳಿಗೆ ಒಂದು ಫಾಲ್ಸ್ ಇದಿದೆ,
ಜಿಂಕ್ಸ್ ಅಂತ ಕರಿತೀವಿ ನಾವು. ಒಂದು ಸಿನಿಮಾ ಫ್ಲಾಪ್ ಆಗಿದ ತಕ್ಷಣ ಆ ಟೀಮನ್ನು ಚೇಂಜ್ ಮಾಡಿಬಿಡೋದು, ಬೇರೆ ಟೀಮ್ ಜೊತೆ ವರ್ಕ್ ಮಾಡೋದು, ಲಕ್ ಫ್ಯಾಕ್ಟ್ರನ್ನ ಟ್ರೈ ಮಾಡೋದು. ಅರೆ ನಿಮ್ಮ ಹಣೆ ಬೇರೆನೇ ಚೆನ್ನಾಗಿಲ್ಲ ಅಂತಂದಾಗ ಇನ್ನೊಂದು ಟೀಮ್ ಮೆಂಬರ್ ಇನ್ನೊಬ್ಬ ಕಟ್ಕೊಂಡೇನು ನಾನು? ಪ್ರತಿ ಸರಿನೂ ಬೇರೆ ಟೀಮೇ ಬೇರೆಯವರೇ ಆಗಬೇಕಾ? ಕರೆಕ್ಟ್. ದ ಪರ್ಸನ್ ಹೂಸ್ ಲೀಡಿಂಗ್ ಪ್ರೊಡ್ಯೂಸರ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಯಾರೋ ಆಗ್ಬೋದು. ಯಾರ್ದೋ ಹಣೆ ಬರೋ ಸರಿ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತಂದಾಗ ನೀವು ಎಂಟೈರ್ ಟೀಮನ್ನು ಬೈದು ಏನು ಪ್ರಯೋಜನ? ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, MS ರಮೇಶ್, ನಾನು ಕರ್ನಾಟಕದಲ್ಲಿ ಕಂಡ ಒಂದು ಅದ್ಭುತ ಅಮೇಝಿಂಗ್ ಸ್ಕ್ರೀನ್ ಪ್ಲೇ ರೈಟರ್, ಸ್ಟೋರಿ ರೈಟರ್. ಅವರ ಡೈಲಾಗ್ ಇವತ್ತಿಗೂ ನನಗೆ ನೆನಪಿದೆ. ಮೇರೆ ಜೂತೆ ಕಾ ನಾಮ್ ಬಿ ದಾವೂದ್ ಅಂತಾರೆ. ಎಂಥ ಅದ್ಭುತ ಡೈಲಾಗು ಅಂದರೆ ಗಟ್ಸ್ಬೇಕು ಅದನ್ನು ಬರೆಯೋದಕ್ಕೆ. ಅಂಥ ಒಬ್ಬ ಡೈರೆಕ್ಟರು, ರೈಟರು. ಪುನೀತ್ ರಾಜ್ಕುಮಾರ್ ಅವ್ರದ್ದು 19 ಸಿನಿಮಾನೇ ನಾವು ಬರೆದಿದ್ದಾರೆ. ಅವರು ದರ್ಶನ್ ಅವ್ರ ಜೊತೆಗೂ ವರ್ಕ್ ಮಾಡಿದ್ದಾರೆ, ಸುದೀಪ್ ಅವ್ರ ಜೊತೆಗೂ ವರ್ಕ್ ಮಾಡಿದ್ದಾರೆ, ಶಿವರಾಜ್ಕುಮಾರ್ ಅವ್ರ ಜೊತೆಗೂ ವರ್ಕ್ ಮಾಡಿದ್ದಾರೆ, ಎಲ್ಲರ ಜೊತೆಗೂ ವರ್ಕ್ ಮಾಡಿದ್ದಾರೆ. 160 ಸಿನಿಮಾ ವರ್ಕ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ರೈಟರ್, ಡೈಲಾಗ್ ರೈಟರ್. ಇಷ್ಟೆಲ್ಲ ವರ್ಕ್ ಮಾಡಿದ್ರೂ ಒಬ್ಬ ಸಿಂಪಲ್ ಆಗಿರ್ತಾರೆ. ಬಟ್ ಕಲಿಯೋದು ಎಷ್ಟೇ ಇರುತ್ತೆ. ಸಿಂಪ್ಲಿಸಿಟಿ ಇದೆಯಲ್ಲ ಲೈಫಲ್ಲಿ. ಅವರು ಇವತ್ತು ಹೇಳ್ತಾರೆ, ಅವ್ರು ಪ್ರೊಡ್ಯೂಸು ಮಾಡಿದ್ದಾರೆ, ದುಡ್ಡು ಕಳ್ಕೊಂಡಿದ್ದಾರೆ, ಆದರೂ ಛಲ ಬಿಟ್ಟಿಲ್ಲ. ಎಷ್ಟೇ ಬಂದಿದ್ದೆಲ್ಲ ಇಲ್ಲೇ ಸುರಿತಾರೆ. ಕಾರಣ ಏನಂದರೆ ಇಲ್ಲಿ ಫಸ್ಟು ನಮಗೆ ನಾವು ಎಷ್ಟೇ ಕಲ್ತರು, ಎಷ್ಟೇ 100, 150, 200 ಸಿನಿಮಾ ಮಾಡಿದ್ರೂ ನಾವು ಯಾರ ಜೊತೆಗೆ ವರ್ಕ್ ಮಾಡ್ತೀವಿ, ಏನು, ಇಂಥವ್ರ ಜೊತೆಗೆ ನಾವು ಸಕ್ಸಸ್ ತೊಗೊಂಡಿದ್ದೀವಿ, ಅಂಥವ್ರ ಜೊತೆಗೆ ನಾವು ಮತ್ತೆ ವರ್ಕ್ ಮಾಡಬೇಕಲ್ವಾ? ಕರೆಕ್ಟ್. AK-47 ವರ್ಕ್ ಮಾಡಿದ್ದು MS ರಮೇಶ್ ಅವರು ಡೈಲಾಗ್. ಅವ್ರ ಜೊತೆ ಮತ್ತೆ ನಾವು ಕಂಟಿನ್ಯೂ ಮಾಡಬೇಕು ಅದೇ ಸೇಮ್ ಕಾಂಬಿನೇಷನಲ್ಲಿ. ಅಷ್ಟೊಂದು ಸಿನಿಮಾ ಎಂಥ ಅಗಾಧವಾದ ಎಕ್ಸ್ಪೀರಿಯೆನ್ಸು. ಅವಾಗೇನಾಗತ್ತೆ, ನಾವು ದಿಢೀರಂತ ಮೊನ್ನೆ ಯಾರೋ ಬಂದರು ಅಂತ ಅವ್ರನ್ನ ತಪ್ಪಿಲ್ಲ, ಬಟ್ ಈಸ್ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಅಲ್ವಾ? ಕರೆಕ್ಟ್ ಸರ್. ಇದನ್ನು ಹಿಂಗಿಡೋದು ಸರಿಯಲ್ಲ, ಹಿಂಗಿಟ್ರೆ ಚಂದ ಅನ್ನೋದು ಅವ್ರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೌದು. ನಾವು ಅದನ್ನು ಇಗ್ನೋರ್ ಮಾಡಿರ್ತೀವಿ. ಅವ್ರು ಹೇಳಿದಾಗ ಅದನ್ನು ಕೇಳಬೇಕು ನಾವು. ಸೊ ಎಕ್ಸ್ಪೀರಿಯನ್ಸ್ ಆಲ್ಸೋ ಕೌಂಟ್ಸ್. ಸೊ ನಮ್ಮಲ್ಲಿ ಭಾಳಷ್ಟು ಜನ ಹೇಳ್ತಾರೆ ರೈಟ್ರ್ಗಳಿಲ್ಲ. ಕಣ್ಮುಂದೆ ಇದ್ದಾರೆ. ಯು ಇಗ್ನೋರ್. ಅಂದರೆ ನೀವು ಹೇಳಿದಾಗ ಆವಾಗಲೇ ಹೇಳಿದ್ರಲ್ಲ, ಒಂದು ಸಿನಿಮಾ ಪ್ಲಸ್ ಆದಾಗ ಓಕೆ, ಎಲ್ಲರನ್ನೂ ಕರೆದು ಪಾರ್ಟಿ ಮಾಡ್ತಾರೆ, ಒಂದು ಸೆಲೆಬ್ರೇಷನ್ ನಡೀತೆ, ಫೈನ್. ಒಂದು ಸಿನಿಮಾ ಸೋತಾಗ ಮತ್ತೆ ಅವ್ರನ್ನ ಕರೆದು ಯಾಕೆ ಈ ಸಿನಿಮಾ ಸೋಲ್ತು ಅಂತ ಆತ್ಮಾವಲೋಕನ ಮಾಡ್ಕೊಂಡು ಅವ್ರದ್ದು ಕ್ಲೋಸ್ ಡೋರ್ಸೇ ಆಗಲಿ, ಏನು ಪಬ್ಲಿಕ್ಕಲ್ಲಿ ಬರಬೇಕು ಅಂತ ಏನಿಲ್ಲ, ಅವ್ರವ್ರು ಮಾತಾಡ್ಕೊಂಡ್ರೆ ಚಂದ ಅಲ್ವಾ? ಅವಾಗೇನಾಗುತ್ತೆ, ಓದ್ ಸಿನಿಮಾಲಿ ಆದ ಮಿಸ್ಟೇಕ್ ಮುಂದೆ ಬರಬಾರ್ದು. ಏನೋ ಫಾರ್ ಎಕ್ಸಾಂಪಲ್ ಕಾಸ್ಟಿಂಗಲ್ಲಿ ತೊಂದರೆ ಆಗಿರ್ಬೋದು. ಆ ಆ್ಯಕ್ಟ್ರ್ ಯಾವುದೋ ಒಂದು ವಿಲನ್ ಪಾತ್ರ ಮಾಡಿದ್ದು, ಅವ್ರು ವಿಲನ್ ಪಾತ್ರ ಮಾಡದೆ ಇನ್ನೊಬ್ಬನ ವಿಲನ್ಗೆ ಹೈಲೈಟ್ ಆಗಿದ್ದು, ಇವ್ರಿಗೆ ಆಗಿದ್ದಿದ್ರೆ ಚಂದ ಅಂತ ಅಂದ್ಕೊಳ್ಬೋದು ಯಾರೋ. ಆ ಥರದ್ದು ಆಗದೆ ಅದನ್ನು ಮಾಡದೆ ನೆಕ್ಸ್ಟ್ ಸಿನಿಮಾನಲ್ಲಿ ಈ ತಪ್ಪನ್ನ ನಾವು ಮಾಡದೇ ಇದ್ರೆ ಚಂದ ಅಂತ ಡಿಸ್ಕಸ್ ಮಾಡಿದರೆ ಎಷ್ಟು ಚಂದ ಅಲ್ವಾ? ಹೌದು ಸರ್. ಸೊ ಇಲ್ಲೇ ನಾವು ಫೈನ್ ಟ್ಯೂನ್ ಆಗ್ಬೋದು. ದಿಢೀರಂತ ಓವರ್ನೈಟ್ ಒಬ್ಬ ರೈಟ್ರ್ ಉದ್ಭವ ಆಗಲ್ಲ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಕನ್ನಡ ಭಾಷೆ ಅವನಿಗೆ ಕರಗತ ಆಗಬೇಕು, ಕಲಿಬೇಕು. ನಮ್ಮಲ್ಲಿ ಭಾಳಷ್ಟು ಜನ ಇಂಗ್ಲೀಷ್ ಮೀಡಿಯಮ್ ಅನ್ನುವ ಒಂದು ದೊಡ್ಡ ವಿಷಯನ ಫ್ರಂಟಲ್ಲಿ ಇಟ್ಕೊಂಡು ನಮ್ಮ ನೇಟಿವ್ ಲ್ಯಾಂಗ್ವೇಜನ್ನು ನಾವು ಮರಿತಾ ಇದ್ದೀವಿ. ಹೌದು. ನೀವು ಕನ್ನಡ ಕಲಿಯೋರು ಯಾರು? ರೂರಲ್ ಸೈಡಲ್ಲಿರೋರು. ಅವರು ಇಲ್ಲಿಗೆ ಬರಬೇಕು. ಅವರು ವಿಶೇಷವಾದ ಯೋಚನೆಗಳು, ಸಾಹಿತ್ಯ ತಿಳ್ಕೊಂಡಿರ್ಬೇಕು. ಸೊ ದೇರ್ ಇಸ್ ಅಂದರೆ ಎಕ್ಸ್ಪೀರಿಯನ್ಸ್ ಇರೋರನ್ನ ಐಡೆಂಟಿಫೈ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಆನ್ಸರ್. ನೀವು ಹೇಳ್ದಂಗೆ ಇಂಗ್ಲೀಷ್ ಭಾಷೆ ಅದೊಂದೇ ಅಲ್ಲ, ಕನ್ನಡ ಸಿನಿಮಾಗಳು, ಕನ್ನಡದ ಟ್ಯಾಲೆಂಟ್ಸ್ ಬಗ್ಗೆ ಅಷ್ಟು ದಿನದಿಂದ ಮಾಡ್ಕೊಂಡು ಬಂದಿರೋರ ಬಗ್ಗೆ ಇಲ್ಲೇ ನಾವು ಕೆಲಸ ಮಾಡ್ತೀವಿ ಅಂದಾಗ ಅಟ್ಲೀಸ್ಟ್ ಸ್ವಲ್ಪನಾದರೂ ತಿಳ್ಕೊಂಡಿರ್ಬೇಕು ಅಂತ ಅನಿಸುತ್ತೆ. ಇಲ್ಲ, ನನಗೆ ಆ ಥರದ್ದೊಂದು ಲೈಫಲ್ಲಿ ಭಾಳಷ್ಟು ಎಕ್ಸಾಂಪಲ್ಗಳು ಅಂದರೆ ಅವಕಾಶಗಳು ಬಂತು ನನಗೆ. ಬಾಂಬೆಯಲ್ಲಿ ಅಪಾರ್ಟ್ಮೆಂಟ್ ಕೊಡ್ತೀವಿ, ಸರ್ವಿಸ್ಡ್ ಅಪಾರ್ಟ್ಮೆಂಟು, ಕಾರ್ ಕೊಡ್ತೀವಿ, ಬಂದುಬಿಡಿ ಅಂತೇಳಿ. ನಾನು ಇಲ್ಲೊಂದು ಬ್ಯಾಂಗ್ಳೂರಲ್ಲಿ ಒಂದು TV ಸೀರಿಯಲ್ ವರ್ಕ್ ಮಾಡಿದ್ದೆ, ಹಿಂದಿ TV ಸೀರಿಯಲ್ ಚೋಟಿ ಮಾ ಅಂತ. ಓಕೆ. ರಡಾನ್ TV ಮತ್ತು UTV ಅವರು ಪ್ರೊಡ್ಯೂಸ್ ಮಾಡಿದ್ದು. ಇಲ್ಲಿ ಒಂದು 100 ಎಪಿಸೋಡ್ವರೆಗೂ ವರ್ಕ್ ಮಾಡಿದ್ವಿ. 100 ಎಪಿಸೋಡ್ ಆದಮೇಲೆ ಬಾಂಬೆಗೆ ಶಿಫ್ಟ್ ಮಾಡಿದರು ಎಂಟೈರ್ ಟೀಮನ್ನು. ಅಲ್ಲಿ ವರ್ಕ್ ಮಾಡೋಣ ಬನ್ನಿ ಅಂತ. ಅಲ್ಲಿ
ಸರ್ವಿಸ್ ಡಿಪಾರ್ಟ್ಮೆಂಟು, ಕಾರು ಎಲ್ಲವೂ ಕೊಡ್ತೀವಿ. ಡೈಲಿ ನೀವು ಇಲ್ಲಿ ಬ್ಯಾಂಗ್ಳೂರು ತೊಗೊಳೋದಕ್ಕಿಂತ ಡಬಲ್ ರೆಮ್ಯುನರೇಷನ್ ಕೊಡ್ತೀವಿ ಬನ್ನಿ ಅಂತಂದರು. ಓ ಮೈ ಗಾಡ್, ಇದು ಟೆಂಪ್ಟಿಂಗ್ ಆಗಿದೆಯಲ್ಲ ಅಂತ ನಮ್ಗನ್ಸುತ್ತೆ. ಬಟ್ ಹೋದೆ ನಾನು, ಹೋಗಿ ನನ್ನ ಫ್ರೆಂಡ್ಸು ಟೀಮು ಎಲ್ಲರನ್ನೂ ಕರ್ಕೊಂಡು ಹೋದೆ. ಒಂದೇ ವಾರ ಕೆಲಸ ಮಾಡಿದೆ. ನನಗೆ ಗೊತ್ತಿತ್ತು ನಾನು ಒಂದೇ ವಾರ ಅಲ್ಲಿ ಇರ್ತೀನಿ ಅಂತ. ಬಾಂಬೆ ಅಂದ ಕೂಡಲೇ ನಾನು ಟೆಂಪ್ಟಾಗಿ ಹೋಗಲಿಲ್ಲ. ಒಂದೇ ವಾರ ಕೆಲಸ ಮಾಡಿದೆ, ಟೀಮ್ ಸೆಟ್ ಮಾಡಿದೆ. ನನ್ನ ಟೀಮನ್ನು ಅಲ್ಲಿ ಬಿಟ್ಟು ನಾನು ವಾಪಸ್ ಬಂದೆ. ಕಾರಣ ಯಾಕೆ ಅಂತಂದರೆ ಆ ದುಡ್ಡು ಕಾಸು ನನ್ನ ಟೀಮಿಗೂ ಬರಬೇಕು, ಬೇರೆಯವ್ರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಟೀಮನ್ನು ಅಲ್ಲಿ ಬಿಟ್ಟು ನಾನು ವಾಪಸ್ ಬಂದೆ. ನಾನು ಯಾಕೆ ವಾಪಸ್ ಬಂದೆ ಅಂದರೆ ನಮ್ಮೂರಲ್ಲಿ ನಮ್ಮ ಎನ್ವೈರ್ಮೆಂಟಲ್ಲಿ ನಾನು ಒಂದು ದಿವಸ ಈ ಕೈಯಲ್ಲಿ ಒಂದು ಅತಿ ದೊಡ್ಡ ಒಂದು ಆಸ್ಕರ್ ಅವಾರ್ಡೋ ಇನ್ನೊಂದು ತಗೋಬೇಕು ನನ್ನ ಭಾಷೆಯಲ್ಲಿ ಅಂತ ನಾನು ಇಲ್ಲಿಗೆ ಬಂದೆ. ಒಂದು ಕೃತಕವಾದ ಮನುಷ್ಯ ಬದುಕೋಕ್ಕಾಗದೇ ಇರುವ ಒಂದು ಎನ್ವೈರ್ಮೆಂಟಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ. ಆ ಥರದ್ದೊಂದು ಜಾಗ ನನಗೆ ಬೇಕಾಗಿಲ್ಲ ಅಂಥೇಳಿ ನಾನು ಐ ಆಲ್ವೇಸ್ ರಿಜೆಕ್ಟ್ ವೇರ್ ದೆರ್ ಇಸ್ ನೋ ಕ್ರಿಯೇಟಿವ್ ಫ್ರೀಡಮ್ ಇಲ್ಲದೆ ಇರೋ ಜಾಗದಲ್ಲಿ ನಾನು ಇರೋದಿಲ್ಲ. ಕರೆಕ್ಟ್ ಸರ್. ನನಗೆ ಇದೇ ಊರಲ್ಲಿ ಇದ್ಕೊಂಡು ನಾನು ಏನೇನೋ ಸಾಧನೆ ಮಾಡಬಲ್ಲೆ. ಹೌದು. ಇಲ್ಲಿದ್ಕೊಂಡು ನಾನು ಯು ಎಸ್ಗೆ ಹೋಗಬಲ್ಲೆ. ಯು ಎಸ್ಗೆ ಹೋಗಿನೇ ಇಂಗ್ಲೀಷ್ ಫುಲ್ ಮಾಡಬೇಕು ಅಂತ ಏನಿಲ್ಲ, ಆ ಥರದ್ದೇನಿಲ್ಲ. ಅವಕಾಶಗಳು ಸಿಗುತ್ತೆ. ಬಟ್ ನಮ್ಮೂರಲ್ಲೇ ಮಾಡಿದ್ರೆ ಅದ್ಭುತ ಅಂಥೇಳಿ ನಾನು ಐ ಆಲ್ವೇಸ್ ಸ್ಟಿಕ್ ಟು ಮೈ ಪ್ಲೇಸ್ ಆ್ಯಂಡ್ ಐ ಲವ್ ಮೈ ಪ್ಲೇಸ್. ಕರೆಕ್ಟ್ ಸರ್. ಆ್ಯಂಡ್ ನೀವೊಂದು ಸಿನಿಮಾ ಮಾಡಿರ್ತೀರಾ, ಅದೇನಾದರೂ ಫ್ಲಾಪ್ ಆದರೆ ಅದರಿಂದ ಹೆಂಗೆ ಓವರ್ಕಮ್ ಮಾಡ್ತೀರಾ ಸರ್? ನೀವು ಫ್ಲಾಪ್ ಆದರೆ ಅಂತ ಹೇಳ್ತೀರಾ. ನಾನು ಸಿನಿಮಾ ಗೆದ್ರೇ ನಮ್ಮ ಯೋಚನೆ ಹೆಂಗಿರುತ್ತೆ ಅಂದರೆ, ಇವತ್ತೊಂದು ಸಿನಿಮಾ ಹಿಟ್ಟಾಗೋಯ್ತು, ಆಹಾ ಓಹೋ ಅಂತ ಹಿಟ್ಟಾಯಿತು. ಹಾಲುಂಡ್ ಅವರು ಫಾರ್ ಎಕ್ಸಾಂಪಲ್ ನಮ್ಮ ಲೈಫಲ್ಲಿ ಒಂದು ಅತಿ ದೊಡ್ಡ ಹಿಟ್ಟು, ಸಿಲ್ವರ್ ಜುಬ್ಲಿ, 155-200 ದಿನ ಓಡಿದಂಥ ಸಿನಿಮಾ. ಅದು ಹಳ್ಳಿಗಳಲ್ಲೂ ಮಾತಾಯಿತು ಅಂತ ಅತಿ ದೊಡ್ಡ ಸಿನಿಮಾ. ಅದು ಏನು ಬೇಕು ಅದು ಗುಂಗರಿತಾ ಇತ್ತು. ಎಲ್ಲೋದ್ರು ಎಲೆ ತಂಬೆಲೆರೆ, ಈ ಕಡೆ ತಿರುಗಿದ್ರೆ ಇನ್ನೊಂದು ಸಾಂಗು, ಆ ಥರದ್ದು ಸೂಪರ್ ಹಿಟ್ ಸಾಂಗ್. ಒಂದು ವರ್ಷ ನಮ್ಗೆ ಅದು ನಮ್ಮ ಕಣ್ಮುಂದೆ ಅಂಥ ದೊಡ್ಡ ಸಕ್ಸಸ್ಸು ಓಡ್ತಾ ಇತ್ತು. ಆ ಸಿನಿಮಾ ಹಿಟ್ಟಾಗಿ 10-15 ದಿವಸ ಅಷ್ಟೇ ಇಮಿಡಿಯೇಟ್ಲಿ ನೆಕ್ಸ್ಟ್ ಸಿನಿಮಾಗೆ ಏನಪ್ಪ ಅಂದರೆ ನಾವು ಟೆಕ್ನಿಷಿಯನ್ಗೆ ಏನಾಗುತ್ತೆ ಅಂತಂದರೆ, ಒಂದು ಸಿನಿಮಾ ಹಿಟ್ಟಾದ ಕೂಡಲೇ ನಮಗೂ ಕೋಡೋ ಗರಿನೋ ಏನೋ ಬರೋಲ್ಲ. ಹಂಗನ್ಬಿಟ್ಟು ನಾವು ರೆಮ್ಯುನರೇಷನ್ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಆಗಲ್ಲ. ಅದೆಲ್ಲ ಹೀರೋಗಳಿಗೆ ಮಾತ್ರ ಅದೆಲ್ಲ ರೆಮ್ಯುನರೇಷನ್. ನಾವೇನಾಗುತ್ತೆ ಸರ್ವೈವಲ್ ಮತ್ತೆ ವಾಟ್ ನೆಕ್ಸ್ಟ್ ಫಿಲ್ಮ್ ಏನು ಅಂತ. ಅಂದರೆ ಸಕ್ಸಸ್ ಸಿಕ್ಕದಾಗಲೂ ವಾಟ್ ನೆಕ್ಸ್ಟ್, ಏನು ನಮ್ಮ ಮುಂದಿನ ಸಿನಿಮಾ ಏನೋ, ಮುಂದೆ ವರ್ಕ್ ಮಾಡಬೇಕು. ಆ ಸಕ್ಸಸ್ ಏನಿದ್ರು ಒಂದು ವಾರ 10 ದಿವಸ 15 ದಿವಸ ಅಷ್ಟೇ. ಮುಂದೆ ನೆಕ್ಸ್ಟ್ ಫಿಲ್ಮ್. ಆ ನೆಕ್ಸ್ಟ್ ಫಿಲ್ಮ್ ಏನು ಸರ್ ನಮ್ಮದು, ನಾವು ಇದಕ್ಕೆ ಹೋಗ್ತೀವಾ, ಅದು ಮಾಡ್ತೀವಾ, ಅಷ್ಟೇ. ಆ ಸಕ್ಸಸ್ಸು ಒಂದು ವಾರ ಇರುತ್ತೆ ಖುಷಿ. ಅದಾದಮೇಲೆ ಮುಂದಿನ ಸಿನಿಮಾ ಅದು ಯೋಚನೆಗಳು ಹೋಗ್ತಿರುತ್ತೆ. ಸೊ ಫ್ಲಾಪ್ ಆದ್ರೂ ಅಷ್ಟೇ, ಗೆದ್ದರೂ ಅಷ್ಟೇ, ಎಲ್ಲ ಒಂದೇ ವಾರ ನಮಗೆ. ವಾಟ್ ನೆಕ್ಸ್ಟ್. ಸೊ ಎರಡೂ ಈಕ್ವಲ್ ಆಗೇ ತೊಗೊಳ್ತೀವಿ, ನಮಗೇನು ಅಂತ ಇದಾಗಲ್ಲ. ಇದು ನೀವು ತುಂಬ ಈಸಿಯಾಗಿ ಹೇಳಿದ್ರಿ, ಬಟ್ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲರಿಗೂ ಗೊತ್ತಾಗಬೇಕಿದೆ. ಬಿಕಾಸ್ ಫೇಲ್ಯೂರ್ ಆದ ತಕ್ಷಣನೇ ಲಾಟ್ ಆಫ್ ಪೀಪಲ್ ಏನು ಮಾಡ್ತಾರೆ, ಅಯ್ಯೋ ಹೋಯ್ತಲ್ಲ ಏನು ಮಾಡೋದು, ನೆಕ್ಸ್ಟ್ ಏನು ಸಿಗಲ್ಲ, ಅದು ಇದು ಅಂತ ಏನೇನೋ ಯೋಚನೆಗಳು ಬರುತ್ತೆ ಸಹಜ. ಸೊ ಅದರಲ್ಲೇ ಹೋಗ್ಬಿಡ್ತಾರೆ. ಬಿಟ್ಟರೆ ನೀವು ಏನು ಹೇಳಿದ್ರಿ, ಫೇಲ್ಯೂರ್ ಆದರೂ 1 ವಾರ, ಸಕ್ಸಸ್ ಆದರೂ 1 ವಾರ, ಮತ್ತೆ ಬರಬೇಕು, ಮತ್ತೆ ಬರ್ತೀವಿ. ದಟ್ಸ್ ದ ಇಂಪಾರ್ಟೆಂಟ್ ಥಿಂಗ್. ಸಕ್ಸಸ್ ತಲೆಗೇರಿಸ್ಕೊಂಡಾಗ ಏನಾಗುತ್ತೆ, ನೀವು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಬ್ಯಾಕ್ ಸೀಟ್ ಕೊಟ್ಟೋಗ್ತೀರಾ. ಸಕ್ಸಸ್ ಬರಲಿ, ಓಕೆ, ಅದು ತಲೆಗೆ ಹೋಗ್ಬಾರ್ದು. ಬಂತಾ, ಓಕೆ. ಅದೇನಾಗುತ್ತೆ, ಮುಂದೆ ಇನ್ನೊಂದು 2 ಸಿನಿಮಾ ಸಿಗೋದಕ್ಕೆ ಅವಕಾಶ ಸಿಗುತ್ತೆ ಅಷ್ಟೇ. ಬಿಟ್ಟರೆ ಬೇರೆ ಏನು ದೊಡ್ಡ ಇದಾಗಲ್ಲ. ಅದಕ್ಕೆ ತುಂಬ ಬೆನಿಫಿಟ್ ಆಗೋದು ಯಾರಿಗೆ ಅಂದರೆ ಇಬ್ಬರಿಗೆ. ಒಂದು ಪ್ರೊಡ್ಯೂಸರ್ಗೆ ಹೆಲ್ಪ್ ಆಗ್ಬೋದು, ಇಲ್ಲಾಂದರೆ ಆ್ಯಕ್ಟ್ರಿಗೆ, ಹೀರೋಗೆ ಆಗ್ಬೋದು. ಹೀರೋ ಈಗ 1 ಕೋಟಿ ತೊಗೊಳ್ಳೋನು ಮುಂದಕ್ಕೆ 20 ಕೋಟಿ ಅಂತಾನೆ ಆ ಸಿನಿಮಾ ಹಿಟ್ಟಾಗಿದ್ದಕ್ಕೆ. ಅದಕ್ಕೆ ವರ್ಕ್ ಮಾಡಿದ್ದು ಯಾರು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ 1 ಕೋಟಿ ಇದ್ದಿದ್ದನ್ನು 20 ಕೋಟಿ ಇನ್ಕ್ರೀಸ್ ಮಾಡ್ಕೊಳ್ಳೋರು ಯಾರು? ನಮಗೆ ಬರಲ್ಲ ಅಂತಲ್ಲ, ನಮಗೂ ಬರುತ್ತೆ. ದಟ್ ಅಮೌಂಟ್ ಇಸ್ ಮೀಗರ್, ವೆರಿ ಸ್ಮಾಲ್ ಅಮೌಂಟ್. ಆ್ಯಂಡ್ ಒಂದು ಚಿಕ್ಕ ಪ್ರಶ್ನೆ ಬಂತು ನನ್ನ ತಲೆಯಲ್ಲಿ ಈಗ. ಹೀಗೆ ಕೇಳಿದ್ದು, ಈಗಿನ ಒಂದು ಕಲ್ಚರಲ್ಲಿ, ಸಿನಿಮಾ ಕಲ್ಚರಲ್ಲಿ ಹೀರೋ ಮತ್ತು ಡೈರೆಕ್ಟರು ಇವರೆಲ್ಲ ಪ್ರೊಡಕ್ಷನ್ ಹೌಸ್ ಜೊತೆಗೆ ರೇಷಿಯೋನು ಮಾತಾಡ್ತಾರೆ ಸಕ್ಸಸ್ ಕಂಡ್ರೆ ಅಂತ ಇದೆ. ಹಾಗೆ DOPಸು ಕೂಡ ಅವ್ರದ್ದು ಭಾಗ ಇರುತ್ತಾ ಸರ್? ಇಲ್ಲ ನನಗೆ ರೆಮ್ಯುನರೇಷನ್ ಬೇಡ, ನಾಳೆ ದಿನ ಸಿನಿಮಾ ಗೆದ್ರೆ ನನಗಿಷ್ಟು ಬರಲಿ
ಅಂತ ಹೇಳಿ ಪರ್ಸೆಂಟೇಜ್ ಏನಾದರೂ ಇರ್ತದಾ ಅಂತ? ಇಲ್ಲ, 90% ಆ ಥರದ್ದು ಮಾತುಕತೆಗಳು ಸಿನಿಮಾಟೋಗ್ರಫರ್ ಜೊತೆ ಆಗಲ್ಲ. ಯಾಕೆಂದರೆ ಸಿನಿಮಾಟೋಗ್ರಫರ್ಸ್ಗೆ ಇಷ್ಟು ದುಡ್ಡು ಕೊಟ್ಟು ವರ್ಕ್ ಮಾಡ್ಕೊಳ್ಳೋಣ ಅನ್ನೋದು ಎಲ್ಲರ ಮೋಸ್ಟ್ ಆಫ್ ದ ಪ್ರೊಡ್ಯೂಸರ್ಸ್ಗೆ ಇರುತ್ತೆ. ಓಕೆ. ತುಂಬ ದೊಡ್ಡ ಅಮೌಂಟ್ ಆದರೆ, ಫಾರ್ ಎಕ್ಸಾಂಪಲ್ ಈಗ ಕಾಫಿ ತೋಟ ಅನ್ನುವ ಸಿನಿಮಾ ನಾನು ಕೆಲಸ ಮಾಡಿದೆ. ಆ ಸಿನಿಮಾನಲ್ಲಿ ವರ್ಕ್ ಮಾಡಿದ ಸಾಕಷ್ಟು ಟೆಕ್ನಿಷಿಯನ್ಸ್ಗಳು ನಾವೆಲ್ಲ ವಿ ಬಿಕೇಮ್ ಪಾರ್ಟ್ನರ್ಸ್, ವರ್ಕಿಂಗ್ ಪಾರ್ಟ್ನರ್ಸ್ ಆಗಿಬಿಟ್ವಿ. ನಮ್ಮ ರೆಮ್ಯುನರೇಷನ್ ತಗೊಳ್ಳಿಲ್ಲ, ಪರ್ಸೆಂಟೇಜ್ ಬರ್ಕೊಂಡ್ವಿ ನಾವು, ನಮ್ಮ ಪರ್ಸೆಂಟೇಜ್ ಇಷ್ಟು ಅಂತ. ಅದೇ ಥರ ಇನ್ನೊಂದು ಸಿನಿಮಾ, ಉಲ್ಟಾ ಪಲ್ಟಾ ಸಿನಿಮಾ, ಅಲ್ಲಿ ನಾವು 5 ಜನ ಪಾರ್ಟ್ನರ್ಸು. 5 ಜನ ಪಾರ್ಟ್ನರ್ಸ್ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ವೋ ಅಷ್ಟರ ಮೇಲೆ ಪರ್ಸೆಂಟೇಜ್. ದೋ ಐ ವಾಸ್ ಅ ಸಿನಿಮಾಟೋಗ್ರಫರ್ ಆ್ಯಂಡ್ ಐ ವಾಸ್ ಸ್ಟಿಲ್ ಎ ಪಾರ್ಟ್ನರ್ ಪ್ರೊಡ್ಯೂಸರ್. ಅಲ್ಲಿ ರೇಷಿಯೋ ಬೇರೆ ಥರ ವರ್ಕ್ ಆಗುತ್ತೆ. ಕೆಲವು ಟೈಮ್ ನಾನು ವರ್ಕ್ ಮಾಡಿದ್ದಂತೂ ಡೆಫಿನೆಟ್ಲಿ ಈ ಥರದ್ದು ಒಂದು ಮಾಡ್ಯೂಲಲ್ಲಿ ವರ್ಕ್ ಮಾಡಿದ್ದೀನಿ. ಯಾಕಂದರೆ ನಾನೇ ಪ್ರೊಡ್ಯೂಸ್ ಮಾಡಿದಾಗ ಬಿಕಮ್ ಎ ಪಾರ್ಟ್ನರ್. ಇನ್ನು ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿದ್ದೀನಿ. ನನ್ನ ರೆಮ್ಯುನರೇಷನ್ ಬದಲಾಗಿ ನನ್ನ ಪಾರ್ಟ್ನರ್ ಆಗಿ ತಗೊಳ್ಳಿ ಅಂತಲೂ ವರ್ಕ್ ಮಾಡಿದ್ದೀನಿ. ಯಾಕಂದರೆ ಇದು ಕಾಫಿ ತೋಟದಲ್ಲಿ. ಆದರೆ ಬೇರೆ ಸಿನಿಮಾಗಳಲ್ಲಿ ಮೋಸ್ಟ್ ಆಫ್ ದ ಟೈಮ್ ರೆಮ್ಯುನರೇಷನ್ ಕೊಡ್ತಾರೆ. ಅದನ್ನು ನಾವು ಹೆಚ್ಚು ಕಡಿಮೆ ಮಾತಾಡ್ಕೊಳ್ತೀವಿ. ಸಮ್ ಟೈಮ್ ತುಂಬ ತೀರಾ ಲೋ ಬಡ್ಜೆಟ್ ಸಿನಿಮಾ ಆದರೆ ಅವ್ರಿಗೆ ತಕ್ಕಂತೆ ನಾವು ವರ್ಕ್ ಮಾಡ್ತೀವಿ. ಸಮ್ ಟೈಮ್ ನಂಬರ್ ಆಫ್ ಡೇಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಬಡ್ಜೆಟ್ ಜಾಸ್ತಿ ಅಂದರೆ ಅದಕ್ಕೆ ತಕ್ಕಂತೆ ನಾವು ರೆಮ್ಯುನರೇಷನ್ ಅವ್ರಿಗೆ ಹೇಳಿರ್ತೀವಿ. ಸೊ 99% ಪ್ರೊಡ್ಯೂಸರ್ನ ಇದು ಸಿನಿಮಾಟೋಗ್ರಫಿ ಟೆಕ್ನಿಷಿಯನ್ಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು ಐ ಡೋಂಟ್ ಥಿಂಕ್ ಸೊ.